ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ನಾನಿವತ್ತು ಒಂದು ಡಿನ್ನರ್ಗಾಗಲಿ, ಮಧ್ಯಾಹ್ನ ಊಟಕ್ಕಾಗಲಿ, ರಾತ್ರಿ ಊಟಕ್ಕಾಗಲಿ ಎಲ್ಲದಕ್ಕೂ ಹೊಂದುವಂಥದ್ದು ಬೆಂಡೆಕಾಯಿ ಪಲ್ಯ ತೊಗೊಂಬಂದನು. ಈ ಥರ ನೀವು ಬೆಂಡೆಕಾಯಿ ಪಲ್ಯ ಮಾಡಿ ನೋಡ್ರಿ. ಮಕ್ಕಳಿಗೆ ಡಿಫ್ರೆಂಟಾಗಿ ಇರ್ತೈತಿ, ರುಚಿನೂ ಇರ್ತೈತಿ, ನೋಡಾಕೂ ಚಲೋ ಅನ್ನಿಸ್ತಿರ್ತೈತಿ. ಈ ರೀತಿ ನೀವು ಮನೆಯಲ್ಲಿ ಒಮ್ಮೆ ಮಾಡ್ಕೊಂಡ್ರಂದ್ರೆ ಭಾಳ ರುಚಿಯಾಗಿರ್ತೈತಿ. ಯಾರು ಬೆಂಡೆಕಾಯಿ ಪಲ್ಯ ಬೇಡ ಅಂತಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಇದನ್ನು ಒಮ್ಮೆ ತಿಂದ್ರಂದ್ರೆ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತಾರು. ಈ ಬೆಂಡೆಕಾಯಿ ಪಲ್ಯ ಮಾಡ್ಕೊಳಕ್ಕೆ ನಾನು ಒಂದು 1/4 ಕಿಲೋದಷ್ಟು ಬೆಂಡೆಕಾಯಿ ತೊಗೊಂಡನು. ಇವನು ಉದ್ದುದಕ್ಕೆ ಹೆಂಚಿಟ್ಕೊಂಡು ನೋಡ್ರಿ. ಇಲ್ಲ ಈ ರೀತಿ ಸ್ಲೈಸ್ ಮಾಡ್ಕಾಸ. ಆಮೇಲೆ ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು ಉದ್ದುದಕ್ಕೆ ಹೆಂಚ್ಕೋಬೇಕು. ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೋಬೇಕು, ಕೊತ್ತಂಬರಿ, ಇವಿಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಮೊದಲ ರೆಡಿ ಮಾಡಿ ಇಟ್ಕೋಬೇಕು. ಏನಿಲ್ಲ, ಮನೆಯಲ್ಲಿರೋ ಸಿಂಪಲ್ ಐಟಮ್ಸನ್ನು ಹಾಕಿ ಮಾಡಿದೆ ನಾನು. ಬೆಂಡೆಕಾಯಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಸ ಹುರಿಬೇಕು. ಇವನ್ನ ಭಾಳ ಹುರಿಬಾರ್ದು, ಅದ್ರಾಗಿಂದ ಲೋಳೆ ಪದಾರ್ಥ ಮತ್ತು ಇದ್ರಾಗಿನ ವಿಟಮಿನ್ ಎಲ್ಲ ಹೋಗ್ತೈತಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹುರಿದ ಕಾಸ ಅವನೊಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಎಣ್ಣೆ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಒಂದು ಸ್ವಲ್ಪ ಹಿಂಗೆ, ಅರಿಶಿನ, ಇವನಿಷ್ಟು ಐಟಮ್ಸು ಎಲ್ಲ ಹಾಕಿ ಕಾಸ ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ಮತ್ತು ಅದು ಬೆಂಡೆಕಾಯಿ ಏನಿರ್ತೈತಲ್ಲ ಅದನ್ನು ಒಂದು ಸ್ವಲ್ಪ ಹುರಿದಿರ್ತವಲ್ಲ ಇದೆಲ್ಲ ಒಂದು ಸ್ವಲ್ಪ ಒಗ್ಗರಣೆ ಹಿಡ್ಕೊಳ್ಳಿ ಉಳ್ಳಾಗಡ್ಡಿ ಜೋಡಿ ಅಂತ ಕಾಸ ಮತ್ತೊಂದು ಸ್ವಲ್ಪ ಪ್ಲೇಟ್ ಮುಚ್ಚೆ ಈ ರೀತಿಯಾಗಿ ಹುರಿದು ಇಟ್ಕೋಬೇಕು. ಆಮೇಲೆ ಇದಕ್ಕೆ ಹಸಿ ಖಾರನೂ ಹಾಕಿರೋ ಬರ್ತೈತಿ. ಮತ್ತು ನಾವು ಒಂದು ಸ್ವಲ್ಪ ಒಣದಕ್ಕೆ ಮಸಾಲೆ ಖಾರ ಹಾಕೀನಿ. ಖಾರ, ಉಪ್ಪು, ಅರಿಶಿನ, ಒಂದು ಸ್ವಲ್ಪ ಟೊಮೆಟೊ ಹಣ್ಣು ಹಾಕಿದ ನಾನು, ಒಂದು ಸ್ವಲ್ಪ ಚಾಕಾಕೋ ಸಕ್ಕರೆ ಹಾಕಿ ಒಂದು ಸ್ವಲ್ಪ ಹುರಿದು ಬಿಡಬೇಕು. ಇದನ್ನು ನೀವು ಗ್ರೇವಿ ಟೈಪ್ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ಮೊಸರು ಹಾಕಿರೋನು ಬರ್ತೈತಿ. ನಾನು ಟೊಮೆಟೊ ಹಣ್ಣು ಹಾಕಿದ್ರದಿಂದ ನಾನು ಮೊಸರೇನು ಹಾಕಲಿಲ್ಲ. ನೀವು ಹುಳಿ ಇಷ್ಟಪಡೋರಿದ್ರೆ ಒಂದು ಸ್ವಲ್ಪ ಮೊಸರು ಹಾಕೋರಿ. ಆಮೇಲೆ ಶೇಂಗಾಕಾಳು ಪುಡಿ, ಗುರೆಳ ಪುಡಿ ಹಾಕಿರಂತೂ ಅದೊಂಥರ ಟೇಸ್ಟ ಬೇರೆ ಕೊಡ್ತೈತಿ, ರುಚಿನ ಬೇರೆ ಆಗಿರ್ತೈತಿ. ಈ ರೀತಿ ನೀವು ಬೆಂಡೆಕಾಯಿ ಪಲ್ಯ ಮಾಡಿರಿ ಅಂದ್ರೆ ರೊಟ್ಟಿ, ಚಪಾತಿ ಮತ್ತು ಅನ್ನ ನಾವು ಎದ್ರ ಜೋಡಿ ಆದರೂ ತಿನ್ನೋಕೆ ರುಚಿ ಆಕತಿ. ಮತ್ತು ನಾ ಇದ್ರ ಜೋಡಿ ಅಂತ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ರೊಟ್ಟಿ. ಮತ್ತು ನಾನು ಪ್ರತಿ ದಿವಸನೂ ನಮಗೆ ಒಂದು ಟೈಮರ ರೊಟ್ಟಿ ಇರತೈತೆ. ನಮ್ಮದು ಉತ್ತರ ಕರ್ನಾಟಕದ ಮಂದಿದು ನಾವು ಮನೆಯಲ್ಲಿ ಯಾವಾಗಿದ್ರೂ ಒಂದು ಟೈಮ್ ರೊಟ್ಟಿ, ಒಂದು ಟೈಮ್ ಚಪಾತಿ ಮಾಡೇ ಇರ್ತವೆ. ಈ ರೀತಿಯಾಗಿ ಸಾಫ್ಟಾಗಿರೋ ರೊಟ್ಟಿ ಮಾಡಿ ಕಾಸ ನಾನು ಬೆಂಡೆಕಾಯಿ ಪಲ್ಯ ಜೋಡಿ ಟೇಸ್ಟ್ ಮಾಡೀನಿ. ಮನೆಯಲ್ಲಿ ಮಕ್ಕಳು ಇಷ್ಟಪಡೋದಿಲ್ಲ ಒಬ್ಬೊಬ್ರು ಬೆಂಡೆಕಾಯಿ. ಈ ರೀತಿ ನೀವು ಸ್ಲೈಸ್ ಮಾಡಿ ಕಾಸ ಚಂದಾಗ ಮಾಡಿಕೊಡ್ರಿ. ಈ ರೀತಿ ರುಚಿ ಆಗ್ತೈತಿ. ಮತ್ತು ಲೋಳೆ ಪದಾರ್ಥ ಭಾಳ ಉಳಿಯಂಗಿಲ್ಲ. ಅದಕ್ಕೋಸ್ಕರ ಈ ರೀತಿ ನಾವು ಹೆಂಚಿ ಕಾಸ ಮಾಡೀನಿ. ನೀವು ಎಲ್ಲರೂ ಮನೆಯಲ್ಲಿ ಮಕ್ಕಳಿಗೆ ಈ ರೀತಿ ಬೆಂಡೆಕಾಯಿ ಪಲ್ಯ ಮಾಡಿಕೊಡ್ರಿ, ಭಾಳ ರುಚಿಯಾಗಿರ್ತೈತಿ. ಮತ್ತು ಬೆಂಡೆಕಾಯಿ ಮತ್ತು ಒಂದೊಂದು ತರಕಾರಿ ಒಳಗೆ ಒಂದೊಂದು ಥರ ವಿಟಮಿನ್ ಆಮೇಲೆ ಪ್ರೋಟೀನ್ ಇರ್ತೈತಿ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ತರಕಾರಿ ಪಲ್ಯಗಳನ್ನ ತಿನ್ನಾಕಬೇಕು. ಚಲೋ ಬೆಂಡೆಕಾಯಿ ಪಲ್ಯ ತಿನ್ನೋದ್ರಿಂದ ಕಣ್ಣಿಗೆ ಆಗಲಿ ಮೊಣಕಾಲಿಗೆ ಆಗಲಿ ಭಾಳ ಚಲೋ ಅಂತ ಡಾಕ್ಟರ್ ಹೇಳ್ತಾರು. ಕಣ್ಣಿಗಂತೂ ಬೆಂಡೆಕಾಯಿ ಪಲ್ಯದಿಂದ ಭಾಳ ಉಪಯೋಗ ಐತಂತೆ ಕಾಸ ಡಾಕ್ಟ್ರುಗಳು ಹೇಳೋದನ್ನು ಕೇಳಿದನು. ಅದಕ್ಕೋಸ್ಕರ ಈ ರೀತಿ ನೀವು ಮನೆಯಲ್ಲಿ ಸಾಫ್ಟಾಗಿರೋ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿಕೊಡ್ರಿ, ರುಚಿ ಆಕತಿ. ನನ್ನ ಇವತ್ತಿನ ಮೆನು ಸಬ್ಬಸ್ಗೆ ಪಲ್ಯ ಮತ್ತು ಬೆಣ್ಣೆ, ರೊಟ್ಟಿ, ಬೆಂಡೆಕಾಯಿ ಪಲ್ಯ, ಅನ್ನ, ಸಾರು ಆಗಿತ್ತು. ಈ ರೀತಿಯಾಗಿ ನಂದು ಪ್ರತಿಯೊಂದು ಅಡುಗೆಗಳು ನೀವು ಎಲ್ಲರೂ ಪೂಜಾ ವಿಡಿಯೋಗಳು ಎಲ್ಲರೂ ಇಷ್ಟಪಡಾತೀರಿ, ಲೈಕ್ ಮಾಡಾತೀರಿ, ಶೇರ್ ಮಾಡಾತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಾತೀರಿ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಿದ್ರೂ ಹೀಗೆ ಇರ್ರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗಬೇಡ್ರಿ. ಮತ್ತು ಯಾರೆಲ್ಲ ಈ ವಿಡಿಯೋಗಳು ಇಷ್ಟ ಆದವರು ಲೈಕ್ ಬಟನ್ ಕೊಡೋದಂತೂ ಮರ್ಯಾಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.